ಈಗ ಹೇಳಿ, ತಾವ್ಯಾರು ಅಂತ ತಿಳಿಲಿಲ್ಲ. ಇಲ್ಲೇ ಪಕ್ಕದೂರ್ನವನು, ತಿರುಮಲಾಚಾರ್ಯ ಅಂತ. ನಿಮ್ಮ ಬಗ್ಗೆ ತುಂಬಾ ಕೇಳಿದ್ದೆ. ನೋಡೋ ಅವಕಾಶ ಇವತ್ತು ಸಿಕ್ತು ನೋಡಿ. ಶ್ರೀಹರಿ, ತಗೊಳ್ಳಿ ಇದು. ಏನಿದು? ನಿಧಿ. ನಿಧಿಯೇ? ಹೌದು ಸ್ವಾಮಿ, ಬಂಗಾರದ ನಾಣ್ಯಗಳು. ಆಚಾರ್ಯರೇ, ಇದನ್ನ ನನಗ್ಯಾಕೆ ಕೊಡ್ತಾ ಇದ್ದೀರಾ? ಕಾರಣ ಇದೆ ವೆಂಕಟನಾಥಾಚಾರ್ಯರೇ. ನಮ್ಮ ತಾತ ಇತ್ತೀಚೆಗೆ ಕಾಲವಾದರು. ಅವರದು ತುಂಬಾ ಸರಳ ಜೀವನ. ನ್ಯಾಯ, ನೀತಿ, ಸತ್ಯ, ಧರ್ಮದಿಂದ ಬಾಳದವರು. ಅದಕ್ಕಾಗಿ ಮಕ್ಕಳ ವಿದ್ಯಾಭ್ಯಾಸಕ್ಕೆ ನೆರವು ನೀಡಬೇಕು ಅನ್ನೋ ಆಸೆಯಿಂದ ಈ ನಿಧಿಯನ್ನ ಕೂಡಿಟ್ಟಿದ್ರು. ಅವರ ಕಡೆಯ ಆಸೆ ಈ ನಿಧಿಯನ್ನ ಸಮರ್ಥರಿಗೆ ಸಮರ್ಪಣೆ ಮಾಡಬೇಕು ಅನ್ನೋದಾಗಿತ್ತು. ನಾವು ಇದನ್ನ ಯಾರಿಗೆ ಕೊಡಬೇಕು ಅನ್ನೋ ಪ್ರಶ್ನೆ ಬಂದಾಗ ಬಹಳ ಜನ ನಿಮ್ಮ ಹೆಸರೇ ಹೇಳಿದ್ರು. ಇದನ್ನ ತಮ್ಮ ಕೈಗೆ ಒಪ್ಸಿದ್ರೆ ತಾತನವರ ಆಸೆನೂ ಪೂರೈಸತ್ತೆ, ನಮ್ಮ ಜವಾಬ್ದಾರಿನೂ ಕಳಿಯತ್ತೆ ಅಂತ ಇಲ್ಲಿಗೆ ಬಂದೆ. ದಯಮಾಡಿ ಸ್ವೀಕರಿಸಿ. ಆಚಾರ್ಯರೇ, ನೀವು ನನ್ನ ಮೇಲೆ ಇಟ್ಟು ಬಂದಂತಹ ನಂಬಿಕೆಗೆ ನಾನು ಚಿರುಣಿ. ಆದರೆ ನನ್ನದೊಂದು ವ್ರತ ಇದೆ. ನನ್ನ ದುಡಿಮೆ ಅಲ್ಲದೆ ಬೇರೆಯವರಿಂದ ಏನನ್ನು ಸ್ವೀಕರಿಸುವುದಿಲ್ಲ. ದಯವಿಟ್ಟು ಕ್ಷಮಿಸಿ. ಆಚಾರ್ಯರೇ, ಇದನ್ನ ಅವಶ್ಯಕತೆ ಇರೋರಿಗೆ ಸಮರ್ಪಿಸಿ. ನಿಮ್ಮ ತಾತನವರ ಆಸೆನ ಪೂರೈಸಿ. ಇದೇನು ಸ್ವಾಮಿ ಹೀಗೆ ಹೇಳ್ತಾ ಇದ್ದೀರಿ? ನೀವು ನಮ್ಮವರಾಗಿ ದಾನನ ನಿರಾಕರಿಸುವುದುಂಟೆ? ನಾನು ನಿರಾಕರಿಸ್ತಿಲ್ಲ ಆಚಾರ್ಯರೇ, ವ್ರತಪಾಲನೆಗಾಗಿ ಹೇಳ್ತಾ ಇದ್ದೀನಷ್ಟೇ. ಯಾವುದೇ ವ್ರತ ಇರಲಿ, ನಿರ್ಬಂಧ ಇರಲಿ, ನೀವು ನಮ್ಮವರಾಗಿ ಪಿತೃಗಳ ಆಸೆನ ಪೂರೈಸೋದು ನಿಮ್ಮ ಕರ್ತವ್ಯ. ದಯವಿಟ್ಟು ನನ್ನನ್ನು ಧರ್ಮ ಸಂಕಟದಲ್ಲಿ ಸಿಲುಕಿಸಬೇಡಿ. ನಿಮ್ಮ ತಾತನವರು ವಿದ್ಯಾದಾನಕ್ಕೋಸ್ಕರ ಸಮರ್ಪಣೆ ಮಾಡಬೇಕಾಗಿದೆಯೇ ಅಂತ ಹೇಳಿದರೆ ಹೊರತು ಇಂಥವ್ರಿಗೆ ನೀಡಬೇಕು ಅಂತ ಏನೂ ಹೇಳಲಿಲ್ಲ. ನನಗೆ ನೀಡಬೇಕೆಂಬುದು ನಿಮ್ಮ ನಿರ್ಧಾರವೇ ಹೊರತು ಅವರ ಇಚ್ಛೆಯಲ್ಲ. ಆದ್ದರಿಂದ ಈ ನಿಧಿಗೆ ವಿದ್ಯಾದಾನ ಮಾಡಲಿಚ್ಛಿಸುವ ಯಾರು ಬೇಕಾದರೂ ಅರ್ಹರಾಗಿರುತ್ತಾರೆ. ದಯವಿಟ್ಟು ಬೇರೆಯವರನ್ನು ಹುಡುಕೊಳ್ಳಿ. ನಾನು ವ್ರತನಿಷ್ಠ. ದಯಮಾಡಿ ಬಲವಂತ ಮಾಡಬೇಡಿ. ನೀವು ಪಂಡಿತರು, ಎಲ್ಲವನ್ನೂ ಬಲ್ಲವರು. ಆಪದ್ಧರ್ಮ ಎಂಬುದು ಇದೆಯಲ್ವೇ? ಕಷ್ಟಕಾಲದಲ್ಲಿ ನಿಷ್ಠೆಯನ್ನು ಬದಲಿಸಬಹುದು ಎಂದು ಧರ್ಮಶಾಸ್ತ್ರವೇ ಹೇಳುತ್ತದೆ. ನೀವೀಗ ಕಷ್ಟಕಾಲದಲ್ಲಿದ್ದೀರಿ. ಈ ನಿಧಿಯಿಂದ ನಿಮ್ಮ ಕಷ್ಟಗಳಿಗೆ ತುಂಬ ಸಹಾಯ ಆಗತ್ತೆ. ಯೋಚನೆ ಮಾಡಿ ನೋಡಿ. ಧರ್ಮಸ್ಯ ತತ್ವಂ ವಿಹಿತಂ ಗುಹಾಯಾಮ್. ಆಪದ್ಧರ್ಮ ಇರೋದು ಆಪತ್ಕಾಲದಲ್ಲಿ ಸಡಿಲ ಮಾಡ್ಕೊಳ್ಳೋದಿಕ್ಕೆ ಹೊರತು ಬಡತನದಲ್ಲಿ ನಿಧಿ ಸಿಕ್ಕಿತೆಂದು ವ್ರತ ಬಿಡೋದಕ್ಕಲ್ಲ. ಧರ್ಮ ನಿಷ್ಠೆ ಆಗಬೇಕೇ ಹೊರತು ಬೇಕೆಂದಾಗ ಬದಲಿಸುವ ಬಟ್ಟೆ ಆಗಬಾರ್ದು ಆಚಾರ್ಯರೇ. ಇದೇ ನಿಮ್ಮ ಕೊನೆಯ ನಿರ್ಧಾರವೇ? ಹೌದು. ನಮಸ್ಕಾರ, ನಾನು ಬರ್ತೀನಿ. ಮಗ ಮಲ್ಕೊಂಡ ಸರಸ್ವತಿ? ಹೇಗೋ ಕಷ್ಟಪಟ್ಟು ಮಲಗಿಸ್ದೆ ರೀ. ಶ್ರೀಹರಿ ರೀ, ಯುಗಾದಿ ಹಬ್ಬಕ್ಕೆ ಇನ್ನು 3 ದಿನ ಇರೋದು. ನಾನೇ ನಿಂಗೆ ಹೇಳೋಣ ಅಂತ ಇದ್ದೆ. ಹೇಗೂ ನೀನು ನಿನ್ನ ತಾಯಿ ಮನೆಗೆ ಹೋಗಿ ತುಂಬ ವರ್ಷಗಳೇ ಆಗೋಯ್ತು. ಅಮ್ಮನ ಜೊತೆ ಇರೋ ಆಸೆಯಿಂದ ಬಾಣಂತನಕ್ಕೂ ಹೋಗಲಿಲ್ಲ. ಹೆರಿಗೆ ಆದಮೇಲಾದರೂ ಕಳಿಸೋಣ ಅಂದರೆ ಅಮ್ಮನೇ ಹೊರಟೋದ್ಲು. ಪಾಪ, ಆವತ್ತಿನಿಂದ ಇವತ್ತುವರೆಗೂ ನನ್ನ ನೋಡ್ಕೊಳ್ಳೋ ಸಲುವಾಗಿ ನೀನೆಲ್ಲಿಗೂ ಹೋಗಲಿಲ್ಲ. ಈ ಸತಿ ಹಬ್ಬಕ್ಕಾದರೂ
ಒಂದು 4 ದಿನ ನಿನ್ನ ತವರು ಮನೆಗೋ ಅಥವಾ ನಮ್ಮ ಅಣ್ಣನ ಮನೆಗೋ ಹೋಗ್ಬಿಡ್ಬಾ. ಮಗನಿಗೂ ಖುಷಿ ಆಗುತ್ತೆ, ನಿನಗೂ ಏಕತಾನತೆ ಕಳೆಯುತ್ತೆ. ನೀವು ನನ್ನ ಜೊತೆ ಇರುವಾಗ ನನಗೆಂತ ಏಕತಾನತೆ ಅಂದರೆ, ನಿಮ್ಮನ್ನ ಒಂಟಿಯಾಗ್ಬಿಟ್ಟು ನಾನು ಎಲ್ಲಿಗೂ ಹೋಗೋದಿಲ್ಲ. ಒಂಟಿ ಅಂತ ಯಾಕೆ ಹೇಳ್ತೀಯ ಸರಸ್ವತಿ? ವಿದ್ಯಾಪೀಠದ ಮಕ್ಕಳಿದ್ದಾರೆ, ಶ್ರೀನಿವಾಸ ಪದ್ಮಾವತಿ ಇರ್ತಾರೆ, ಹೇಗೋ ಕಾಲ ಕಳೆಯುತ್ತೆ. ನೀವಿಲ್ಲಿ ಉಪವಾಸ ಇರುವಾಗ ನಾನು ಅಲ್ಲಿಗೆ ಹೋಗಿ ಹೋಳಿಗೆ ತಿನ್ಬೇಕಾ? ನೋಡಿ, ನೀವಿದ್ದಲ್ಲೇ ನನಗೆ ಯುಗಾದಿ, ದೀಪಾವಳಿ ಎಲ್ಲ. ನಿಮ್ಮ ಪ್ರೀತಿಯ ಸಂಪತ್ತಿರೋವರೆಗೂ ನಾನು ಎಂದಿಗೂ ಬಡವಳಲ್ಲ. ನಾನು ಹಬ್ಬದ ವಿಷಯ ಹೇಳಿದ್ದು ಮಕ್ಕಳ ದೃಷ್ಟಿಯಿಂದ ಅಷ್ಟೇ ರೀ. ನನಗೂ ಅದೇ ಯೋಚನೆ ಸರಸ್ವತಿ. ಮಕ್ಕಳು ತಮ್ಮ ತಂದೆ ತಾಯಿ ಜೊತೆ ಇದ್ದಿದ್ರೆ ಹೊಸ ಬಟ್ಟೆ ಉಡ್ತಿದ್ರು, ಹೋಳಿಗೆ ಊಟ ಮಾಡ್ತಿದ್ರು. ಸದ್ಯದ ಪರಿಸ್ಥಿತಿಯಲ್ಲಿ ಅವ್ರಿಗೆಲ್ಲ ಹೊಸ ಬಟ್ಟೆ ಕೊಡಿಸೋ ಅನುಕೂಲ ನಮಗಿಲ್ಲ. ಆದರೆ ಒಂದು ಒಳ್ಳೆ ಊಟನಾದರೂ ಹಾಕೋದು ಬೇಡವೆ? ಅದಕ್ಕೆ ನಾನೊಂದು ನಿರ್ಧಾರಕ್ಕೆ ಬಂದಿದ್ದೀನಿ. ಏನು ನಿರ್ಧಾರ ಅಂದರೆ? ಹೇಗೋ ಹಬ್ಬಕ್ಕೆ ಇನ್ನೂ 3 ದಿವಸಗಳಿದೆ. ಹಾಗಾಗಿ 3 ದಿನಗಳು ನಾನು ಕೂಲಿಗೆ ಹೋಗ್ತೀನಿ. ಏನು ಹೇಳ್ತಾ ಇದ್ದೀರಾ ನೀವು? ನೀವು ಕೂಲಿಗೆ ಹೋಗೋದಾ? ಬೇಡಿ ಅಂದರೆ, ನೀವು ಪಂಡಿತರು, ರಾಜ ಮರ್ಯಾದೆ ಪಡೆದ ವಿದ್ವಾಂಸರು. ನೀವು ಕೂಲಿ ಕೆಲಸಕ್ಕೆ ಹೋಗೋದು ಅಂದರೆ ಅದು ನಿಮ್ಮ ಪಾಂಡಿತ್ಯಕ್ಕೆ ಅವಮಾನ. ಹರಿಶ್ಚಂದ್ರ ಸ್ಮಶಾನಕ್ಕಾದ, ನಳಮಹಾರಾಜ ಭೀಮಸೇನರು ಅಡುಗೆ ಭಟ್ಟರಾದರು, ದ್ರೌಪದಿ ಸೇವೆ ಮಾಡಿದ್ಲು. ಅಂತಹ ಚಕ್ರವರ್ತಿಗಳೇ ಕೆಲಸ ಮಾಡಿರುವಾಗ ನಾನು ಕೆಲಸ ಮಾಡೋದ್ರಲ್ಲಿ ಅವಮಾನ ಏನಿದೆ ಸರಸ್ವತಿ? ದುಡಿಮೆಯೇ ದೇವರು. ದುಡಿಮೆ ಯಾವುದಾದ್ರೆ ಏನು ಸರಸ್ವತಿ? ಮಾಡೋ ಕೆಲಸದಲ್ಲಿ ಶ್ರದ್ಧೆ ಇರಬೇಕು ಅಷ್ಟೇ. ಹಾಗಾದರೆ ನಂದೊಂದು ಕೋರಿಕೆ. ಹೇಳು ಸರಸ್ವತಿ. ನಿಮ್ಮ ಜೊತೆ ನಾನು ಕೂಲಿ ಕೆಲ್ಸಕ್ಕೆ ಬರ್ತೀನಿ. ಇಬ್ರು ದುಡಿದ್ರೆ ಮಕ್ಕಳಿಗೆ ಒಳ್ಳೆ ಔತಣವನ್ನೇ ಮಾಡ್ಬೋದು. ಶ್ರೀಹರಿ. ಬೇಡ ಸರಸ್ವತಿ, ಹೊರಗೆ ದುಡಿಯೋದು ಪುರುಷನ ಹೊಣೆಗಾರಿಕೆ. ನೀನು ದುಡಿಬೇಕಾದಂತಹ ಪರಿಸ್ಥಿತಿ ಇನ್ನೂ ಹುಟ್ಟಿಲ್ಲ. ನಾನೊಬ್ಬ ದುಡಿದ್ರೆ ಸಾಕು. ನೀನು ಮನೆಯಲ್ಲಿ ಮಗನ ನೋಡ್ಕೊಂಡಿರು. ಸಾಧ್ಯವಾದರೆ ಮಕ್ಕಳಿಗೆ ಪಾಠ ಮಾಡು. ಇದಕ್ಕೆ ಮೇಲೆ ಈ ವಿಷಯದ ಬಗ್ಗೆ ಚರ್ಚೆ ಬೇಡ ಸರಸ್ವತಿ.